ವೇದಿಕೆಯ ಭಾಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪೋಷಣ ಅಭಿಯಾನ ಕಾರ್ಯಕ್ರಮ ಇದು ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಮಾಡತಕ್ಕಂತ ಒಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಇದರ ಸಂಯೋಜನೆ ಅಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ 2024. ಇಂದಿನ ಕಾರ್ಯಕ್ರಮ ಪೋಷಣ ಅಭಿಯಾನ. ಯಾವುದೇ ಮಗು ಹಿಂದುಳಿಯಲು ಬಯಸುವುದಿಲ್ಲ, ಆದರೆ ಈ ಹಿಂದುಳುವಿಕೆಗೆ ನುಗ್ಗುವುದು ಕುಪೋಷಣೆ. ಬನ್ನಿ ನಾವೆಲ್ಲರೂ ಜೊತೆ ಸೇರಿ ಈ ಕುಪೋಷಣೆಯ ವಿರುದ್ಧ ಸಮರ ಸಾರೋಣ. ಪೋಷಣೆ ಹಾಗೂ ಆರೋಗ್ಯವೆಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿರ ನಮ್ಮ ಜೀವನದ ಪ್ರಮುಖ ಅಂಶವಾಗಿದೆ. ಮಾನವನು ಆರೋಗ್ಯವಾಗಿರಲು ಸರಿಯಾದ ಊಟ, ನಿದ್ರೆ, ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರವು ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿಯು ಆರೋಗ್ಯಕರವಾಗಿರಲು ಸಮತೋಲನದ ಆಹಾರವನ್ನು ಸೇವಿಸಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸೊ ಇವತ್ತು ನಾನು ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ನಾವು ನಿಮಗೆ ಈ ಕಾರ್ಯಕ್ರಮ ಯಾಕೆ ಮಾಡ್ತಿರೋದು ಅಂದರೆ ನೀವೆಲ್ಲರೂ ಆರೋಗ್ಯವಾಗಿರಬೇಕು ಅಂತ. ಆರೋಗ್ಯ ಯಾಕೆ ಮುಖ್ಯ ಅಂತ ಅಂದರೆ ಇವಾಗ ನಿಮ್ದೆಲ್ಲರದ್ದು ಬೆಳವಣಿಗೆ ಚೆನ್ನಾಗಾಗಿ ನೀವು ಮುಂದೆ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು. ಹಾಗಾಗಿ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯನ ನೀವೆಲ್ಲರೂ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಈಗ ನೀವೆಲ್ಲರೂ ಊಟ ಮಾಡ್ತಿದ್ದೀರಾ, ಎಲ್ಲರೂ ಊಟದಲ್ಲಿ ಕೆಲವೊಂದು ಪೌಷ್ಟಿಕಾಂಶಗಳಿಗೆ ಬರುತ್ತೆ. ಅದು ಎಷ್ಟು ಇರಬೇಕು ಶೇಕಡಾವಾರು ನಿಮ್ಮ ಬಾಡಿಯಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಎಷ್ಟಿರಬೇಕು ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಇದು ಯಾವುದ್ರ ಪ್ರಕಾರ ಅಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇದು ಮಂಡಳಿ ಇದೆ. ಅದ್ರ ಪ್ರಕಾರ ಎಲ್ಲ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಇಷ್ಟು ಶೇಕಡಾವಾರು ನಮ್ಮ ಬಾಡಿಯಲ್ಲಿ ಈ ದವಸ ಧಾನ್ಯಗಳನ್ನು ತಗೋಬೇಕು ಡೈಲಿ ಅಂತ ಹೇಳಿರ್ತಾರೆ. ಏನು ಊಟ ಮಾಡಬೇಕು ನಾವು? ಇಲ್ಲಿವರೆಗೆ ಅವರೆಲ್ಲ ನಿಮಗೆ ಏನು ಹೇಳಿದ್ದಾರೆ ಇದನ್ನು ಕೂಡ ನೀವು ನಮ್ಮ ಶಿಕ್ಷಕರು ನಿಮಗೆ ಪಾಠದಲ್ಲಿ ತಿಳಿಸಿದ್ದಾರೆ. ಸಮತೋಲನ ಆಹಾರ ಅಂದರೆ ಯಾವ ಆಹಾರ ಕೊರತೆ ಆದರೆ ನನಗೆ ಯಾವ ರೋಗ ಬರುತ್ತೆ,